ಮೇ ಬಿ ನನಗೆ ತಿಳಿದಿರೋ ಮಟ್ಟಿಗೆ ಲಾಸ್ಟ್ 3-4-5 ಇಯರ್ಸ್ ಇಂದ ನಿಮ್ಮ ಕಾಲೇಜಲ್ಲಿ ಮಾಹಿತಿ ಅಂದ್ರೆ HIV ಏಡ್ಸ್ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಆಗಿದೆ. ಮತ್ತೆ ಬೇರೆ ಬೇರೆ ಕಾಯಿಲೆ ಬಗ್ಗೆನೂ ಮಾಹಿತಿ ಕಾರ್ಯಕ್ರಮ ನಿಮ್ಮ ಕಾಲೇಜಿನಲ್ಲಿ ಕೊಟ್ಟಿದ್ದಾರೆ. ಇವಿಷ್ಟು ನಾವು ಹೇಳುವಂಥದ್ದು. ಈಗ ನಾವು ಡೈರೆಕ್ಟ್ ಆಗಿ ಯಾವುದೇ ಒಂದು ಕಾಯಿಲೆ ಬಗ್ಗೆ ಮಾಹಿತಿ ಪಡ್ಕೊಂಡಾಗ ನಾವು ಅದರ ಬಗ್ಗೆ ಜಾಗೃತಿಯಿಂದ ಇರಬೇಕು ಬಿಟ್ಟರೆ ಮತ್ತೆ ಏನು ನಾವು ಬೇರೆ ರೂಟ್ ಅನ್ನ ಅದಕ್ಕೆ ಹುಡುಕೋಬಾರ್ದು. ಯಾಕೆ ಅಂತ ಹೇಳಿದ್ರೆ ಈಗ HIV ಏಡ್ಸ್ ಬಗ್ಗೆನೇ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಒನ್ಸ್ ಅದು ವೈರಸ್ ಏನಿದೆ ನಮ್ಮ ದೇಹದೊಳಗಡೆ ಎಂಟ್ರಿ ಆದ್ಮೇಲೆ ಥ್ರೂ ಲೈಫ್ ನಾವು ಅದ್ರ ಜೊತೆನೆ ಬದುಕಬೇಕಾಗುತ್ತೆ. ಎಷ್ಟು ವರ್ಷ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಅದ್ರ ಜೊತೆನೆ ಬದುಕಬೇಕಾಗುತ್ತೆ. ಹಾಗಂತ ನಾವು ಸುಮ್ಮನೆ ಅಂದ್ರೆ HIV ಇರುವಂತಹ ವ್ಯಕ್ತಿ ಸುಮ್ಮನೆ ಇರ್ಲಿಕ್ಕೂ ಆಗಲ್ಲ. ಅಂದ್ರೆ ನಂಗೆ HIV ಇದೆ, ನಾನು ಆರೋಗ್ಯನ ನೋಡ್ಕೊಳ್ತೇನೆ ಅಂತ ಹೇಳಿ ಸುಮ್ಮನೆ ಇರ್ಲಿಕ್ಕೂ ಆಗಲ್ಲ. ಯಾಕೆಂದ್ರೆ ಅದು ಯಾವಾಗ ಯಾವ ರೀತಿ ನಮ್ಮ ದೇಹದೊಳಗಡೆ ತನ್ನ ಕೆಲಸನ ಮಾಡ್ತಾ ಇರುತ್ತೆ ಅಂತ ನಮ್ಗೆ ಹೇಳಲಿಕ್ಕೆ ಆಗಲ್ಲ. ಹಾಗಾಗಿ ಅದಕ್ಕೆ ಆದಂತಹ ಮೆಡಿಕೇಶನ್ ತಗೋಬೇಕು ಅಥವಾ ರಕ್ತ ಪರೀಕ್ಷೆನ ಮಾಡ್ಕೋಬೇಕು. ಇವೆಲ್ಲ ರೂಟೀನ್ ಆಗಿ ನಡೀತಾ ಇರುತ್ತೆ. ಅಂದ್ರೆ HIV ಇರುವಂತಹ ವ್ಯಕ್ತಿಗಳಲ್ಲಿ ಈ ಎಲ್ಲ ಏನು ಕ್ರಿಯೆಗಳು ರೂಟೀನ್ ಆಗಿ ನಡೀತಾ ಇರುತ್ತೆ. ಇನ್ನು ನಾವು HIV ಬಗ್ಗೆನೆ ಹೇಳ್ಬೇಕಂತ ಹೇಳಿದ್ರೆ ಇಷ್ಟೆಲ್ಲರಿಗೆ HIV ಏಡ್ಸ್ ಬಗ್ಗೆ ಮಾಹಿತಿ ಇದೆ. HIV ಏಡ್ಸ್ ಬಗ್ಗೆ ಯಾರಿಗೆ ಮಾಹಿತಿ ಇದೆ? HIV ಅಂದ್ರೆ ಏನು, ಏಡ್ಸ್ ಅಂದ್ರೆ ಏನು, ಅಥವಾ ಎರಡು ಒಂದೇ? ಯಾರಾದ್ರೂ ಹೇಳ್ತೀರಾ ಪ್ಲೀಸ್? ಎಷ್ಟು ಗೊತ್ತಿಲ್ಲ ಅಷ್ಟೇ ನಿಮ್ಗೆ. ಎಷ್ಟು ಪ್ಲೀಸ್ ಗಲಾಟೆ ಮಾಡಿದ್ರೆ ಏನು ಆಗಲ್ಲ ಹೇಳಿ. HIV ಅಂದ್ರೆ ವೈರಸ್. ಅದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ಬೋದಾ? HIV ಫುಲ್ ಫಾರ್ಮ್ ಏನು? ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್.